ನಾವು ಚಿಕ್ಕವರಿದ್ದಾಗಿಂದನೂ ಇಲ್ಲಿವರೆಗೂ ನಮ್ಮ ಧರ್ಮ ಅಷ್ಟೇ ದೊಡ್ಡದು, ಬೇರೆಯವ್ರ ಧರ್ಮ ಎಲ್ಲ ಚಿಕ್ಕದು ಅಂತ ನಮ್ಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಅಥವಾ ಬೇರೆ ಧರ್ಮನ ದ್ವೇಷ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿಲ್ಲ. ಶಿವಮೊಗ್ಗದ ಗಣೇಶನ ಮೆರವಣಿಗೆಯಲ್ಲಿ ಚಿಕ್ಕ ಮಕ್ಕಳು ಗಣೇಶನ ಮೂರ್ತಿ ಮೇಲೆ ಉಗುಳ್ತಾರೆ ಅಂತಂದರೆ ಈ ಚಿಕ್ಕ ವಯಸ್ಸಿನಲ್ಲೇ ಅವರ ಮನಸ್ಸಿನಲ್ಲಿ ಇನ್ನೊಂದು ಧರ್ಮದ ಮೇಲೆ ಎಂಥ ಭಾವನೆಗಳನ್ನ ತುಂಬ್ತಾ ಇರ್ಬೋದು. ಗೃಹ ಮಂತ್ರಿಗಳು ಹೇಳ್ತಾರೆ ಬರೀ ಒಂದೋ ಎರಡೋ ಕಲ್ಲು ಬಿದ್ದಿದೆ ಅಂತ. ಆ ಒಂದೋ ಎರಡೇ ಕಲ್ಲುಗಳೇ ಯಾರ ತಲೆಗಾರು ಬಿದ್ದು ಪ್ರಾಣ ಹೊರಟೋಗಿದ್ರೆ ಆವಾಗಲೂ ಕೂಡ ಇದು ಸಣ್ಣ ಘಟನೆ ಆಗ್ತಿತ್ತಾ? ಹಾಯ್, ಎಲ್ರಿಗೂ ನಮಸ್ಕಾರ. ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಆಯಿತು. ಪೆಟ್ರೋಲ್ ಬಾಂಬ್ನ ಕೂಡ ಹಾಕಿದ್ರು. ಈ ಸಲ ಮದ್ದೂರಲ್ಲಿ ಸೇಮ್ ಅದೇ ಘಟನೆ ರಿಪೀಟ್ ಆಗಿದೆ. ನಾಗಮಂಗಲ ಆಯಿತು, ಮದ್ದೂರಾಯಿತು. ಹಾಗಾದರೆ ಮುಂದಿನ ವರ್ಷ ಎಲ್ಲಿ? ಮಳವಳ್ಳಿನ, ಪಾಂಡುಪುರನ, KR ಪೇಟೆನ, ಶ್ರೀರಂಗಪಟ್ಟಣನ, ಎಲ್ಲೂ ಕೂಡ ಈ ಥರ ಘಟನೆಗಳು ಆಗೋದು ಬೇಡ. ಬರೀ ಮಂಡ್ಯ ಅಷ್ಟೇ ಅಂತಲ್ಲ, ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ಥರ ಘಟನೆಗಳು ಮರುಕಳಿಸಬಾರ್ದು. ಹಾಗಾದರೆ ನಾಗಮಂಗಲ ಮತ್ತು ಮದ್ದೂರಲ್ಲಿ ನಡೆದಂಥ ಘಟನೆಗಳು ಆಕಸ್ಮಿಕನ? ಖಂಡಿತ ಇಲ್ಲ. ಇವೆರಡೂ ಕೂಡ ಪ್ರೀ ಪ್ಲ್ಯಾಂಡಾಗೇ ಮಾಡಿರುವಂಥದ್ದು. ನಾಗಮಂಗಲ ಆಗಿರಲಿ, ಮದ್ದೂರಾಗಿರಲಿ, ಮುಸಲ್ಮಾನರ ಯಾವುದೇ ಹಬ್ಬಕ್ಕೆ ಹಿಂದೂಗಳಿಂದ ಅವರ ಮೆರವಣಿಗೆಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಇದುವರೆಗೂ ಆಗಿಲ್ಲ. ಮುಸಲ್ಮಾನರಿಗೆ ಅವರ ಹಬ್ಬದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಅಂದ್ರೂ ಕೂಡ ಹಿಂದೂಗಳ ಹಬ್ಬದಲ್ಲಿ ಅವರ ಮೆರವಣಿಗೆಯಲ್ಲಿ ಹಿಂದೂಗಳ ಮೇಲೆ ಕಲ್ಲನ್ನು ಯಾಕೆ ತೂರಬೇಕು ಹೇಳಿ? ಮದ್ದೂರಿನ ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ಹೇಗೆ ತೂರಾಟ ಆಯಿತು ಅಂತ ಹೇಳ್ತೀನಿ ಕೇಳಿ. ಇದರ ಮೇನ್ ಕಿಂಗ್ ಪಿನ್ ಅಂದರೆ ಇಬ್ಬರು ವ್ಯಕ್ತಿಗಳು. ಒಬ್ಬ ಇರ್ಫಾನ್ ಅಂತ, ಇನ್ನೊಬ್ಬ ಜಾಫರ್ ಅಂತ. ಈ ಇರ್ಫಾನ್ ಅನ್ನೋನು ಚನ್ನಪಟ್ಟಣ ಮೂಲದವನು. ಅವನು ಸುಮಾರು ವರ್ಷಗಳಿಂದ ಮದ್ದೂರಲ್ಲೇ ವಾಸ ಆಗಿದ್ದಾನೆ. ಈ ಇರ್ಫಾನ್ನ ಸ್ನೇಹಿತ ಜಾಫರ್ಗೆ ಮಸೀದಿ ಮುಂದೆ ಗಣಪತಿ ಮೆರವಣಿಗೆ ಹೋಗೋದು ಸುತಾರಾಮ್ ಇಷ್ಟರೆಲ್ಲ ಅವನಿಗೆ ಯಾವುದೇ ಕಾರಣಕ್ಕೂ ಅದನ್ನ ಸಹಿಸೋಕ್ಕಾಗ್ತಿರಲ್ಲ. ಈ ಜಾಫರ್ ಇರ್ಫಾನನ್ನು ಎತ್ತಿ ಕಟ್ತಾನೆ. ಹಾಗೆ ಅವ್ರ ಜೊತೆಗೆ ಇನ್ನೂ ಒಂದು 5-6 ಹುಡುಗರನ್ನ ಸೇರಿಸ್ಕೊಂಡು ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ಹೊಡಿಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ. ಮೆರವಣಿಗೆ ಮಸೀದಿ ದಾಟ್ತಿದ್ದಾಗೇ ಕಲ್ಲು ತೂರಾಟ ಮಾಡಬೇಕು ಅಂತ ಎಲ್ಲರೂ ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡ್ಕೊತಾರೆ. ಇನ್ನು ಕಲ್ಲು ತೂರಾಟ ಆದಮೇಲೆ ನಾವು ಯಾರ ಕೈಗೂ ಸಿಗಬಾರ್ದು ಅನ್ನೋದಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡಿರ್ತಾರೆ. ಆ ಪ್ಲ್ಯಾನ್ನ ಸಲ್ಮಾನ್ ಅನ್ನೋನಿಗೆ ವಹಿಸ್ಕೊಟ್ಟಿರ್ತಾರೆ. ಮಸೀದಿ ಬಿಟ್ಟು ಒಂದು ಸ್ವಲ್ಪ ದೂರ ಅಷ್ಟೇ ಮೆರವಣಿಗೆ ಹೋಗಿರುತ್ತೆ. ಅಷ್ಟೊತ್ತಿಗೆ ಈ ಸಲ್ಮಾನ್ ಅಲ್ಲಿದ್ದಂಥ ಸ್ಟ್ರೀಟ್ ಲೈಟ್ನ ಆಫ್ ಮಾಡ್ತಾನೆ. ಸ್ಟ್ರೀಟ್ ಲೈಟ್ ಆಫ್ ಮಾಡಿದ್ದೇ ತಡ ಕಲ್ಲು ತೂರಾಟ ಶುರುವಾಗುತ್ತೆ. ಇದಿಷ್ಟು ಮದ್ದೂರಲ್ಲಿ ನಡೆದಂಥ ಘಟನೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು 22 ಜನನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದ್ರ ಮೇಯ್ನ್ ಕಿಂಗ್ ಪಿನ್ ಯಾರಿದನಲ್ಲ, ಇವ್ರನ್ನೆಲ್ಲ ಎತ್ತು ಕಟ್ಟಿದ್ನಲ್ಲ ಜಾಫರ್ ಅನ್ನೋನು, ಆ ಆಸಾಮಿನೇ ಎಸ್ಕೇಪ್. ಪಾರ್ಟಿ ಪತ್ತೇನೇ ಇಲ್ಲ. ನಮ್ಮ ದೇಶದ ನಂಬರ್ 1 ಗೃಹ ಮಂತ್ರಿ, ಹಾಗೆ ಏನೂ ಗೊತ್ತಿಲ್ಲ ಗೃಹ ಮಂತ್ರಿ ಅವರು ಎಷ್ಟೇ ದೊಡ್ಡ ಘಟನೆ ನಡೆದರೂ ಕೂಡ ಅವ್ರು ಹೇಳೋದೊಂದೇ, ಇದೊಂದು ಸಣ್ಣ ಘಟನೆ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಬರೀ ಒಂದೋ ಎರಡೋ ಕಲ್ಲು ಬಿದ್ದಿದೆ ಅಂತ. ಆ ಒಂದೋ ಎರಡೇ ಕಲ್ಲುಗಳೇ ಯಾರ ತಲೆಗಾರು ಬಿದ್ದು ಪ್ರಾಣ ಹೊರಟೋಗಿದ್ರೆ ಆವಾಗಲೂ ಕೂಡ ಇದು ಸಣ್ಣ ಘಟನೆ ಆಗ್ತಿತ್ತಾ? ಇನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ಎಷ್ಟು ಕಡೆ ಗಲಭೆ ನಡೆದಿದೆ, ಕೇವಲ ಮದ್ದೂರಲ್ಲಿ ಮಾತ್ರ ಅಂತ. ಕಲ್ಲು ತೂರಾಟ ಒಂದು ಕಡೆ ನಡೆದ್ರೇನು, 2 ಕಡೆ ನಡೆದ್ರೇನು, ಗಲಭೆನೇ ಅಲ್ವಾ? ಹಾಗಾದರೆ ಎಲ್ಲ ಕಡೆ ಇಡೀ ರಾಜ್ಯನೇ ಹತ್ಕೊಂಡು ಉರಿಬೇಕಾಗಿತ್ತಾ? ಈ ವಿಷಯನ ಸುಮ್ಮನೆ ದೊಡ್ಡದು ಮಾಡ್ತಾ ಇದ್ದಾರೆ. ಸುಮ್ಮನೆ ಕೋಮು ಗಲಭೆನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಹಾಗಾದರೆ ರಕ್ತ ಬರೋ ಹಾಗೆ ಜನಗಳ ಮಧ್ಯೆ ಕಲ್ಲು ತೂರಿದ್ರೆ ಸುಮ್ಮನೆ ಒಡ್ಸ್ಕೊಂಡು ಹೋಗ್ಬೇಕಾ? ಅದನ್ನು ಯಾರು ಪ್ರತಿಭಟಿಸಲೇಬಾರ್ದಾ? ನೀವು ಕೊಡ್ತಿರೋ ಕುಮ್ಮಕ್ಕಿಂದನೇ ಕೆಲವು ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡ್ತಿರೋದು. ಹಾಗೆ ಈ ಕೆಲವು ಕಿಡಿಗೇಡಿಗಳಿಂದನೇ ಒಂದು ಸಮುದಾಯಕ್ಕೂ ಕೂಡ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ. ಇಲ್ಲಿ ಯಾರೋ ಬಂದು ಕೋಮುವಾದನ ಸೃಷ್ಟಿ ಮಾಡ್ತಾ ಇಲ್ಲ. ನಮ್ಮ ದೇವರು ಕೂಡ ದೇವರೇ, ಇನ್ನೊಂದು ಧರ್ಮದ ದೇವರು ಕೂಡ ದೇವರೇ ಅಂತ ಅಂದ್ಕೊಂಡ್ರೆ ಇಲ್ಲಿ ಯಾವ ಪ್ರಾಬ್ಲಮ್ಮೂ ಇರಲ್ಲ. ನನ್ನ ಧರ್ಮದ ದೇವರು ಮಾತ್ರ ದೇವರು, ಬೇರೆ ಧರ್ಮದ ದೇವರು ದೇವರೇ ಅಲ್ಲ ಅನ್ನೋ ಮನಸ್ಥಿತಿನ ತುಂಬಿಕೊಂಡು ದ್ವೇಷದ ಭಾವನೆಗಳನ್ನ ಬೆಳೆಸ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಶಿವಮೊಗ್ಗದ ಗಣೇಶನ ಮೆರವಣಿಗೆಯಲ್ಲಿ ಚಿಕ್ಕ ಮಕ್ಕಳು ಗಣೇಶನ ಮೂರ್ತಿ ಮೇಲೆ ಉಗುಳ್ತಾರೆ ಅಂತಂದರೆ ಈ ಚಿಕ್ಕ ವಯಸ್ಸಿನಲ್ಲೇ ಅವರ ಮನಸ್ಸಿನಲ್ಲಿ ಇನ್ನೊಂದು ಧರ್ಮದ ಮೇಲೆ ಎಂಥ ಭಾವನೆಗಳನ್ನ ತುಂಬ್ತಾ ಇರ್ಬೋದು. ಇನ್ನು ಭದ್ರಾವತಿಯ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆದರೆ ಅದು ಹಾಗೆ ಹೇಳಿದ್ದಲ್ಲ, ಅದು ಬೇರೆಯೇ ಹೇಳಿದ್ದು. ಅದು ಈ ಥರ ಕೇಳ್ತಿದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಹಾಗೆ ಅದು ಎಡಿಟ್ ಮಾಡಿರೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇವಾಗ ಆ ವಿಡಿಯೋ FSLಗೆ ಹೋಗಿದೆ. FSLಯಿಂದ ವರದಿ ಬಂದರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ವಿಧಾನಸೌಧದಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ನಾವು ಹಾಗೆ ಕೂಗಿಲ್ಲ ಅಂತ ಹೇಳಿದರು. ಆದರೆ FSL ವರದಿ ಬಂದಮೇಲೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದೆ ಅಂತ ಪ್ರೂವ್ ಆಯಿತು. ನಮ್ಮ ಪಕ್ಕದ ಮನೆಯವರು ಅಥವಾ ಎದುರಿನ ಮನೆಯವರು ನಮ್ಮನ್ನು ಗೌರವಿಸಿದ್ರಷ್ಟೇ ನಾವು ಅವ್ರನ್ನ ಗೌರವಿಸೋದಕ್ಕಾಗೋದು. ಇಲ್ಲೂ ಅಷ್ಟೇ, ನೀವು ನಮ್ಮ ಧರ್ಮವನ್ನು ಗೌರವಿಸಿದರೆ ನಾವು ನಿಮ್ಮ ಧರ್ಮವನ್ನು ಗೌರವಿಸೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಮ್ಮದೇ ದೊಡ್ಡದು, ನಮ್ಮ ದೇವರೇ ದೊಡ್ಡದು ಅಂತ ಬೇರೆ ಧರ್ಮದವ್ರಿಗೆ ಕಲ್ಲು ಹೊಡಿಯೋಕೆ ಹೋದರೆ ಇನ್ನು ಗೌರವ ಕೊಡೋದಕ್ಕೆ ಏನು ಉಳ್ಕೊಂಡಿರಲ್ಲ. ನಾವು ಚಿಕ್ಕವರಿದ್ದಾಗಿಂದನೂ ಇಲ್ಲಿವರೆಗೂ ನಮ್ಮ ಧರ್ಮ ಅಷ್ಟೇ ದೊಡ್ಡದು, ಬೇರೆಯವ್ರ ಧರ್ಮ ಎಲ್ಲ ಚಿಕ್ಕದು ಅಂತ ನಮ್ಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಅಥವಾ ಬೇರೆ ಧರ್ಮನ ದ್ವೇಷ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿಲ್ಲ. ನಮ್ಮ ಧರ್ಮದ ಹಾಗೆಯೇ ಹಿಂದೂ ಧರ್ಮನೂ ಕೂಡ ಅಂತ ಬೇರೆ ಧರ್ಮಗಳೇನಾದ್ರು ಅಂದ್ಕೊಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮ ಜನರು
ಚರ್ಚು ಮತ್ತು ಮಸೀದಿಗೆಲ್ಲ ಕಾಯಿ ಹೊಡೆದು ಕುಂಕುಮ ಹಾಕಿ ಪೂಜೆ ಮಾಡಿಬಿಟ್ಟಿರೋರು. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.